ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಕೌಲತ್ ಗ್ರಾಮದಲ್ಲಿ ಹಜರತ್ ಸೈಯದ್ ಮೆಹಬೂಬ್ ಸುಭಾನಿ ದರ್ಗಾ ಕಮಿಟಿ ಹಾಗೂ ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದತೆಯಿಂದ ಮೊಹರಂ ಹಬ್ಬ ಆಚರಣೆ ಮಾಡುತ್ತಾರೆ. ಇಂದು ಮೊಹರಂ ತಿಂಗಳಿನ 9ನೇ ದಿನ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲಾ ಜನಾಂಗದವರು ಫಾತಿಹಾ ಖಾಲಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ಸ್ಥಳೀಯರು ಮತ್ತು ಮಹಿಳೆಯರು ಹಬ್ಬದ ಬಗ್ಗೆ ಮಾತನಾಡಿದ್ರು, ತಮ್ಮ ಸಂತಸವನ್ನ ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಹಜರತ್ ಸಾಬ್ ಜಮಾಲ್ ಸಾಬ್ ಫ್ಲಾಟ್, ಹಜರತ್ ಅಲಿ ಸಿ ಮೆದೂರ್, ಸರಿ ಅಹಮದ್ ಎಂಎಚ್, ರಾಜ್ ಸಾಬ್ ಬೆಳಕೇರಿ, ಹನುಮಂತಪ್ಪ ಎನ್ ಬನ್ಕಾರ್, ಪುಟ್ಟಪ್ಪ ನೇಷನ್, ರೇಣಪ್ಪ ಕೊಡೇರ್, ರಾಜು ಆರ್ಎಂಡಿ, ಅಲ್ಲಾಭಕ್ಷ್ ಗುಡ್ಡಜ್ಜಿ, ದಾದಾಪೀರ್ ಬಿಲ್ಲಳ್ಳಿ, ಜಬರ್ ಖಾನ್, ಜಾವೇದ್ ಹಾಗೂ ರಿಜ್ವಾನ್ ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ರಾಣೆಬೆನ್ನೂರು. ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ಮೊಹರಂನ ಹಿಂದೂ ಮತ್ತು ಮುಸ್ಲಿಮರು ಎಲ್ಲರೂ ಒಂದೇ ಭಾವೈಕ್ಯತೆಯಿಂದ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಈ ಊರಿನಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಜಾತಿಯವರು ಮೀರಿ ಮೊಹರಂನ ಬಹಳ ವಿಜೃಂಭಣೆ ಕೂಡ ಸಡಗರ ಸಂಭ್ರಮದಿಂದ ಈ ಮೊಹರಂ ಆಚರಣೆಯಿಂದ ಸರ್ವ ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಒಳಗೊಂಡು ಯಾವುದೇ ಜಾತ್ಯತೀತ ಮನೋಭಾವನೆಯನ್ನು ಹೊಂದದೆ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡಿಕೊಳ್ತಾ ಬರ್ತಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಈ ಒಂದು ಹಬ್ಬವನ್ನು ಹಿಂದೂ ಮುಸ್ಲಿಂ ಯಾವುದೇ ಭೇದವನ್ನು ಹೊಂದದೆ ಎಲ್ಲರೂ ಸಹಿತ ಒಡಗೂಡಿ ಮಾಡ್ತಾ ಇರ್ತಾರೆ. ಹಿಂದೂ ಮತ್ತು ಮುಸಲ್ಮಾನರು ಸೇರಿ ಹಬ್ಬವನ್ನು ನಾವು ವಿಭಜನೆಯಿಂದ ಆಚರಿಸುತ್ತೇವೆ, ಮಾಡ್ತಾ ಇದ್ದಾವೆ. ಇದು ಚೆನ್ನಾಗಿ ನಡೀತಾ ಇದೆ. ಊರು ಪ್ರಮುಖರು ಎಲ್ಲರೂ ಮಾಡ್ತಾ ಇದ್ದಾವೆ. 2005 ಕೌಲತ್ತು ಗ್ರಾಮದಲ್ಲಿ ಪ್ರತಿ ವರ್ಷದಲ್ಲಿ ಈ ವರ್ಷ ಕೂಡ ನಾವು ಮೊಹರಂ ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಹಿಂದೂ ಮುಸ್ಲಿಂ ಥರ ನಾವು ಇಲ್ಲಿ ಆಚರಣೆ ಮಾಡ್ಕೊಂತ ಬಂದವೆ. ಸುಮಾರು 2007ರಿಂದ ನಾವು ಮೊಹರಂ ಆಚರಣೆ ಮಾಡ್ತಾ ಇದ್ದೇವೆ. ಆಮೇಲೆ ಇಲ್ಲಿ ಪ್ರತಿಯೊಬ್ಬರು ಸಕ್ರಿ ಅವರು ಕೇಳಿದಂಥ ಈಡೇರುಗಳನ್ನು ಎಡೆ ಕೊಡ್ತಾರೆ. ಇವತ್ತು ಏನು ಮಾಡಿದಾರಪ್ಪ ಅಂತಂದ್ರೆ, ಇವತ್ತು ಪ್ರತಿಯೊಬ್ಬರ ಮನೆಯಾಗ ತಂದೂರಿ ಮಾಡಿದ್ದಾರೆ, ಅವ್ರು ತಂದು ಎಡೆ ಕೊಡ್ತಾ ಇದ್ದಾರೆ. ಆ ಎಡೆಗಳನ್ನು ತಂದು ಹಂಚ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿದಾಗೆ ನೀವು